ಮಾಡೋಣ. ನನ್ನ ಜೊತೆಗೆ ಅತಿಥಿಗಳಿದ್ದಾರೆ. ಕಾಂಗ್ರೆಸ್ನಿಂದ ಐವನ್ ಡಿಸೋಜ ಅವರಿದ್ದಾರೆ, ಮಾಜಿ ವಿಧಾನ ಪರಿಷತ್ನ ಸದಸ್ಯರು. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಬಿಜೆಪಿಯಿಂದ ತೇಜಸ್ವಿನಿ ಗೌಡ ಮೇಡಮ್ ಇದ್ದಾರೆ, ವಿಧಾನ ಪರಿಷತ್ನ ಸದಸ್ಯರು. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. JDSನಿಂದ ದೇವರಾಜ್ ಸರ್ ಇದ್ದಾರೆ, ಪ್ರಧಾನ ಕಾರ್ಯದರ್ಶಿಗಳು. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೇದಾಗಿ ತೇಜಸ್ವಿನಿ ಮೇಡಮ್, ಆಟ ಆಡು ಆಟ ಆಡು, ಚೆನ್ನಾಗಿ ಆಟ ಆಡಿಸ್ತಾ ಇದ್ದಾರೆ. ಇಲ್ಲ, ಹಾಗೇನಿಲ್ಲ. ನಾನು ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಭಾಗವಹಿಸಿದ್ದೆ. ST ಸೋಮಶೇಖರ್ ಹೆಬ್ಬಾರ್ ಅವರು ನಮ್ಮ ಜೊತೆನೆ ಭಾಗವಹಿಸಿದ್ರು, ನಾನು ನೋಡಿದೆ. ಇನ್ನು ಆಚೆ ಕಡೆ ಬಂದೇ ಇಲ್ಲ, ಇಬ್ರು ಚಕ್ಕರ್ ಅಂತೇಳಿ ಮೀಡಿಯಾದಲ್ಲಿ ಬರ್ತಾ ಇತ್ತು. ತುಂಬಾ ಬೇಜಾರು ಮಾಡ್ಕೊಂಡು ನಾನಿದ್ದೆ. ಯಾಕಂದ್ರೆ ನಿಮ್ಮ ಹತ್ರ ಏನು ರೆಕಾರ್ಡ್ ಬೇಕಾದ್ರೆ ಇದೆ, ಮತ್ತೆ ಮೀಡಿಯಾಗಳೆಲ್ಲ ರೆಕಾರ್ಡೇ ಮಾಡ್ಕೊಂಡು ಈಚೆ ಬಂದಿದ್ರು. ನಂಬರ್ 1. ನಂಬರ್ 2, ಈಗಾಗಲೇ ಅವ್ರು ಹೇಳಿದ್ದಾರೆ, ನಮ್ಮ ಏನು ಅಧ್ಯಕ್ಷರು ಕರೆದಿದ್ದಂಥ ಒಂದು ಭೋಜನ ಕೂಟ ಏನಿತ್ತು ಅದನ್ನು ಮುಗಿಸ್ಕೊಂಡು ಆಮೇಲೆ DK ಅವ್ರು ಕರೆದಿದ್ರು, ಹೋಗಿದ್ದೆ ಅಂತೇಳಿ ಹೇಳಿದ್ದಾರೆ. ಅದರಲ್ಲಿ ಮುಚ್ಚುಮರೆ ಏನಿಲ್ಲ. ನಮ್ಮಲ್ಲೇನು ಆ ರೀತಿ ಒಂದು ಸರ್ವಾಧಿಕಾರಿ ಧೋರಣೆಯಿಂದ ಕಟ್ಟಿಡೋದು ನಮ್ಮ ಶಾಸಕರವರು ನಮ್ಮ ಗಮನಕ್ಕೆ ತಂದಿದ್ದಾರೆ, ಹೋಗಿದ್ದಾರೆ. ಊಟಕ್ಕೀಗ ಸಿದ್ದರಾಮಯ್ಯ ಅವರು ಸಿರಿಧಾನ್ಯ ವಿಚಾರದಲ್ಲಿ ಊಟ ಕೊಟ್ಟರು ಮಧ್ಯಾಹ್ನ ಎಲ್ಲರಿಗೂ ಕೂಡ, ಬಾಂಕ್ವೆಟ್ ಹಾಲಲ್ಲಿ ಎಲ್ಲರಿಗೂ ಕೊಟ್ಟರು. ನಾವು ಊಟ ಮಾಡಿದ್ವಿ, ನಮ್ಮ ಸರ್ಕಾರ ಕೊಟ್ಟಿರೋ ಊಟ. ಹಾಗೆಯೇ ನಮ್ಮ ಈಗ JDS ನಾವು ಒಂದಾಗಿದ್ದೀವಿ. ನಮ್ಮ ಡಿನ್ನರ್ಗಳಿಗೆ ಅವ್ರು ಬಂದಿದ್ದಾರೆ, ಅವರ ಡಿನ್ನರ್ ನಾವು ಹೋಗಿದ್ದೀವಿ. ಇತಿಹಾಸದಲ್ಲೇ ನೋಡಿಲ್ಲ ಅಂತ ಹೇಳಿ, ಏನಂತ ಇತಿಹಾಸದಲ್ಲಿ ಈ ರೀತಿ ನೋಡ್ಲಿಲ್ಲ ಅಂತ ಹೇಳಿ ಅಲ್ಲ. ಈಗ ಒಬ್ಬೊಬ್ಬರು ಏನ್ ಗೊತ್ತಾರು, ಒಬ್ಬೊಬ್ಬರು ಗ್ರಹಿಸುವ ಪೂರ್ಣ ಮಾಹಿತಿ ಇರ್ಲಿಕ್ಕಿಲ್ಲ, ಅಥವಾ ಯಾವುದು ಈಗ ಈ ಭಾಗದ ರಾಜಕಾರಣ ಕೆಲವೊಂದು ವಿಚಾರದಲ್ಲಿ ಅವರು ವಿಶೇಷ ಸಂದರ್ಭದಲ್ಲಿ ನಮ್ಮ ಪಕ್ಷಕ್ಕೆ ಬಂದಂತವ್ರು, ಕೆಲವೊಂದು ಸಂದಿಗ್ಧಗಳು ಕೆಲವೊಂದು ತೊಂದರೆಗಳು ಇರುತ್ತೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಆದ್ರೆ ಅವ್ರು ಯಾವ ಸಂದರ್ಭದಲ್ಲಿ ಬಂದು ನಮ್ಮ BJP ಸರ್ಕಾರ ರಚನೆ ಆಯ್ತು, ಈಗ ನೋಡಿ ಒಂದು ಪಾರ್ಟಿಯಿಂದ ನಾನು ಬಂದು 10 ವರ್ಷ ಆಯ್ತು, ಕೆಲವ್ರಿಗೆ ಇರುತ್ತೆ. ಮಾಜಿ DCM ಆದಂತ ಗೋವಿಂದ್ ಕಾರಜೋಳ ಅವರಿಗೆ ಮಾಹಿತಿನೇ ಇಲ್ಲದೆ ಅವರು ಈ ತರ ಇತಿಹಾಸದಲ್ಲಿ ಇಲ್ವೇ ಇಲ್ಲ ಅನ್ನುವಂತ ಮಾತನಾಡೋ ಪರಿಸ್ಥಿತಿ ಬಂದಿದೆ. ಹಾಗಲ್ಲ, ಅವರು ನಮ್ಮ ಹಿರಿಯರಿದ್ದಾರೆ, ಮತ್ತೊಂದು ಭಾಗದಿಂದ ಬಂದಿದ್ದಾರೆ. ಈಗ ಸೋಮಶೇಖರ್ ಅವರಾಗಿರ್ಲಿ ಅಥವಾ ಶಿವರಾಮ್ ಹೆಬ್ಬಾರ್ ಆಗಿರ್ಲಿ, ಒಂದು ಅವರದೇ ಆದಂಥ ಭಾಗಗಳಿಂದ ಬಂದು ಕೆಲವು ಶಾಸಕರಿಗೆ ಅವರದೇ ಆದ ತೊಂದರೆಗಳು ಇರುತ್ತೆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ. ಒಂದು ಸರ್ಕಾರವನ್ನ ಒಂದು ಮಂತ್ರಿಯನ್ನ ಭೇಟಿ ಮಾಡ್ತಕ್ಕಂಥದ್ದು ಏನು ತಪ್ಪಿಲ್ಲ. ಆಮೇಲೆ ಅವರೆಲ್ಲ ಧೈರ್ಯಶಾಲಿಗಳು, ತುಂಬಾ ಕಷ್ಟಪಟ್ಟು ರಿಸ್ಕ್ ತಗೊಂಡು ತಿಂಗಳಾನುಗಟ್ಲೆ ರಾಜೀನಾಮೆ ಕೊಟ್ಟು ಸುಪ್ರೀಂ ಕೋರ್ಟ್ ಕೇಸ್ ಎದುರಿಸಿ ಬೇರೆ ಕಡೆ ಇದ್ದು ಕೇಸಲ್ಲಿ ಗೆದ್ದು ಮತ್ತೆ ರಾಜೀನಾಮೆ ಕೊಟ್ಟು ಚುನಾವಣೆಗೆ ಹೋಗಿ ಗೆದ್ದು ನಮ್ಮ ಸಿಂಬಲ್ ಗೆದ್ದು ಬಂದು ನಮ್ಮ ಜೊತೆ ಇದ್ದಾರೆ. ನೋಡಿ, ಅಸಹಾಯಕತೆ ನಮ್ಮ ಶಾಸಕರು ಇದನ್ನೇ ಹೇಳ್ತಾ ಇರೋದು. ಕೆಲವ್ರಿಗೆ ಆಸೆ ಇದೆ, ಕೆಲವ್ರಿಗೆ ಆಸೆ ಇದೆ BJP ಶಾಸಕರು ಹೋಗ್ಬೇಕು ಬೇರೆ ಕಡೆ, ಅವ್ರಿಗೆ ಅವಶ್ಯಕತೆ ಏನಿಲ್ಲ. ನಾನು ಇವತ್ತು ಹೇಳೋದು, ಕಾಂಗ್ರೆಸ್ನವರಿಗೆ ನಮ್ಮ ಶಾಸಕರ ಅವಶ್ಯಕತೆ ಇಲ್ಲ, ಆ ರೀತಿ ನಡೆದಿಲ್ಲ. ನಮ್ಮ ಒಂದ್ ಕಡೆಗೆ ಶಿವರಾಮ್ ಹೆಬ್ಬಾರ್ ಅವರು, ST ಸೋಮಶೇಖರ್ ಅವರು ಎಲ್ಲೂ ಕೂಡ ನಾನು ನಮ್ಮವರು ನಮ್ಮ ಲೀಡರ್ಗಳು ಅನ್ನುವಂತ ಮಾತುಗಳಿಲ್ಲ. BJP ನೀವೆಲ್ಲ ಹೇಳ್ತಾ ಇರೋದು ನಮ್ಮ ಶಾಸಕರು ಎಂತ ಅಸಹಾಯಕ ಪರಿಸ್ಥಿತಿ ನಿಮಗೆ ಬಂದಿದೆ ಅಂತ ನೀವೇ ಹೇಳ್ಕೊಳ್ಬೇಕು. ಅವ್ರು ನಮ್ಮ ಶಾಸಕರು ಆಯ್ತಪ್ಪ, ನಾವ್ ಯಾವ್ದೋ ಒಂದು ಸಂದರ್ಭದಲ್ಲಿ ಒಂದು ಕಾಂಗ್ರೆಸ್ ಪಾರ್ಟಿಯಲ್ಲಿ ಇದ್ವಿ, 10 ವರ್ಷ ಆಯ್ತು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ನಾನು ಬಿಟ್ಟು ಬಂದೆ. ಕೆಲವ್ರಿಗೆ ಇರ್ತಾರೆ, ಇವಾಗ ಅಲ್ಲಿ ನಮ್ಮ ಕಾರ್ಯಕರ್ತರ ಅಭಿಮಾನಿಗಳು ಇರ್ತಾರೆ, ನಾವಿನ್ಯಾರಿಗೋ ನೆರವು ಮಾಡಿರ್ತೀವಿ, ನಮಗಿನ್ಯಾರೋ ಅವರೊಂದು ಆಶೀರ್ವಾದ ಮಾಡಿರ್ತಾರೆ, ಹಿರಿಯರಿಗೆ ಮೆಚ್ಚುಗೆ ಇರುತ್ತೆ. ಅವರೊಂದು ಮೆಚ್ಚುಗೆ ಮಾತಾಡಿದ ತಕ್ಷಣ ನಾವೇನು ಆಗೋದಿಲ್ಲ, ಆಯ್ತಾ? ನಾವ್ ಯಾವ ಪಾರ್ಟಿಲಿ ಇರ್ತೀವಿ ಆ ಪಾರ್ಟಿಗೆ ನಿಷ್ಠರಾಗಿರ್ಬೇಕಾಗುತ್ತೆ. ಈಗಲೂ ನನ್ನ ಪಕ್ಷದ ಯಾವುದೇ ಶಾಸಕರು ಏನೋ ಕೆಲವು ಸಂದರ್ಭದಲ್ಲಿ ಏನು ಅರುಣ್, ಈಗ 5 ಬರಲು ಒಂದು ಸಮಯ ಇರೋದಿಲ್ಲ, ಒಂದೊಂದು ನೋವಿನ ಕ್ಷಣದಲ್ಲಿ ವ್ಯಕ್ತಪಡಿಸ್ತಾರೆ, ದುಃಖ ಬೇಸರದಿಂದಲೋ ದುಃಖದಿಂದಲೋ. ಇವಾಗ ಯತ್ನಾಳ್ ವಿಚಾರ ಬಹಳ ನೋವಿದೆ, ಹಾಗೇನಿಲ್ಲ ಅವರಿಬ್ಬರ ಬಗ್ಗೆ ಯಾವ ಸಂಶಯ ಅಸಹಾಯಕತೆನೂ ಇಲ್ಲ, ಏನಿಲ್ಲ. ಅವರು ನಮ್ಮ ನಂಬಿಕೆ ಶಾಸಕರು, ಅವರ ಬಗ್ಗೆ ಯಾವುದೇ ರೀತಿಯ ಅನುಮಾನ ಆಗ್ಲಿ, ಯಾವುದೇ ರೀತಿಯ ಸಂಶಯ ನಮ್ಮ ಪಕ್ಷಕ್ಕಿಲ್ಲ, ನಮ್ಮ ನಾಯಕತ್ವಕ್ಕಿಲ್ಲ. ಸಂಶಯ ಇಲ್ಲ ಅಂತಂದ್ರೆ ವಿಜಯೇಂದ್ರ ಅವರು, ಅಶೋಕ್ ಅವರು ನಾವು ಕರೆದು ಮಾತನಾಡಿದೀವಿ, ನಾವು ಅವ್ರ ಜೊತೆಗೆ ಮಾತಾಡಿದೀವಿ, ನಾವು ಟಿಪ್ಪಣಿಯನ್ನ ತಗೊಂಡಿದ್ದೀವಿ, ಎಲ್ಲವೂ ಕೇಳಿದೀವಿ. ಪ್ರತಿಪಕ್ಷದ ನಾಯಕರಾಗಿದ್ದಾರೆ ಅಶೋಕ್ ಅವರು, ಪಕ್ಷದ ನಾಯಕರಾಗಿದ್ದಾರೆ ವಿಜೇಂದ್ರ ಅವರು. ಈಗ ಒಬ್ಬ ಶಾಸಕರಿಗೆ ಏನಾದ್ರೂ ತೊಂದರೆಗಳಿದ್ರೆ ಇನ್ಯಾರ ಹತ್ರ ಹೇಳ್ಕೊಳ್ಬೇಕು, ತಪ್ಪೇನಿದೆ ಅದರಲ್ಲಿ? ಏನು ತಪ್ಪಿಲ್ಲ. ಶಿವರಾಮ್ ಹೆಬ್ಬಾರ್ ಅವರು ಹೋಗಿದ್ದು ತಪ್ಪಿಲ್ಲ, ST ಸೋಮಶೇಖರ್ ಅವರು ಹೋಗಿದ್ದು ತಪ್ಪಿಲ್ಲ, ಅವರು ಕಾಂಗ್ರೆಸ್ನ ಭೋಜನ ಕೂಟದಲ್ಲಿ ಹೋಗ್ಬೋದು, ತಪ್ಪೇನೂ ಇಲ್ಲ. ಸ್ಪಂದಿಸ್ತಾ ಇದ್ದಾರೆ, ಮಾತನಾಡ್ತಿದಾರಲ್ಲ, ಅದು BJP ಸ್ಟ್ರೆಂತ್. ನೀವು ಎಂತ ಚೆನ್ನಾಗಿ ಸ್ಪಂದಿಸ್ತಾ ಇದ್ದೀರಾ ಸರ್? ನಿಮ್ಮ ಪಕ್ಷದಲ್ಲಿರುವಂತ ಶಾಸಕರಿಗೆ ನೀವು ಸ್ಪಂದಿಸ್ತಾ ಇದ್ದೀರೋ ಇಲ್ಲೋ ಪಾಪ ಅಳ್ತಾ ಇದ್ದಾರೆ. ಬಿಜೆಪಿಯಲ್ಲಿರುವಂತ ಶಾಸಕರಿಗೆ ಮಾತ್ರ ಬ್ಯೂಟಿಫುಲ್ ಆಗಿ ಸ್ಪಂದಿಸ್ತಾ ಇದ್ದೀರಾ. ನನಗೆ ಡಾಕ್ಟರ್ ತೇಜಸ್ವಿ ಮೇಡಮ್ ಬಗ್ಗೆ ಭಾಳ ಈಸಿ
ಸೀನಿಯರ್ ಪೊಲಿಟಿಷಿಯನ್, ಗೌರವ ಇದೆ. ಆದರೆ ಇಷ್ಟು ಬೇಗ ಅವರಿಗೆ ಆಡು ಆಟ ಆಡು ಅಂತ ಒಂದು ಟೈಟಲ್ನ ಅಡಿಯಲ್ಲಿ ಇಷ್ಟು ಡಿಫೆಂಡ್ ಮಾಡಿಕೊಳ್ಳೋ ಅಸಹಾಯಕತೆ ಬಂತಲ್ಲ, ಅದಕ್ಕೆ ನನಗೆ ಬಹಳ ಒಂದು ಅರುಣ್, ಯಾಕೆಂದ್ರೆ BJP ಅಂದರೆ ನಾನು ಇದೇ ವೇದಿಕೆಯಲ್ಲಿ ಬಹಳ ಸಲ ಡಿಬೇಟ್ ಮಾಡಿದ್ದೇನೆ ಮೇಡಮ್ ಜೊತೆಯಲ್ಲಿ. BJP ಅಂದರೆ ಶಿಸ್ತು, ನಾವು ಶಿಸ್ತನ್ನು ಉಲ್ಲಂಘನೆ ಮಾಡಿದರೆ ಕೇರ್ ಮಾಡೋದಿಲ್ಲ, ಕ್ರಮ ತಗೊಳ್ತೀವಿ ಅಂತ ಭಾಳ ಸಲ ಹೇಳ್ತಾ ಇದ್ರು. ಎಲ್ಲಿವರೆಗೆ ಅಂದರೆ ಅರುಣ್, ಸದನದಲ್ಲಿ ಬಾವಿಗೆ ಇಳಿಬೇಕಾದ್ರೆ ಮೇಡಮ್ ಗೊತ್ತು, ನಾನು ಗೊತ್ತು, ಒಟ್ಟಿಗೆ ಇದ್ದೀವಿ. ಯಾರೇ ಒಬ್ಬ ಅಲ್ಲಿ ಲೀಡರ್ ಆಫ್ ದಿ ಒಪೋಸಿಷನ್ ತೀರ್ಮಾನ ತಗೊಂಡ್ರೆ ಅಥವಾ ಹೌಸ್ ಲೀಡರ್ ತೀರ್ಮಾನ ತಗೊಂಡ್ರೆ ಎಲ್ಲರೂ ಸರ ಅಂತ ಬಾವಿಗೆ ಬಂದು ಇಳಿಬೇಕು ಮತ್ತು ಆ ಪಕ್ಷದ ತೀರ್ಮಾನವನ್ನು ಇಡೀ ಕರ್ನಾಟಕ ರಾಜ್ಯ ನೋಡ್ತಿದೆ ಅಥವಾ ದೇಶ ನೋಡ್ತಿದೆ, ಆ ಪಕ್ಷದ ತೀರ್ಮಾನವನ್ನು ಬೆಂಬಲಿಸಬೇಕು. ಇವರು ಹೋಗೋದೇ ಇಲ್ಲ ರೀ, ನೀವು ಹೋಗ್ರಿ ಬೇಕಾದರೆ ಅಂತ ಕೂತ್ಕೊಂಡಾಗಲೂ, ವಿರೋಧ ಪಕ್ಷದ ನಾಯಕರ ತೀರ್ಮಾನವನ್ನು ಕಡೆಗಣಿಸಿದಾಗಲೂ ಮೇಡಮ್ ಹೇಳ್ತಾರೆ, ನಮ್ಮಲ್ಲಿ ಮನೆಗೆ ಊಟ ಬಂದಿದ್ರು, ಎಕ್ಸ್ಟ್ರಾ ಊಟ ಬೇಕಿತ್ತು, ಹಾಗೆ ಅಲ್ಲಿ ಹೋದ್ರು. ನಮ್ಮ ಮನೆಯಲ್ಲಿ ಊಟ ಮಾಡಿದ್ದಾರೆ, ನಮ್ಮ ಮನೆಯಲ್ಲಿ ಊಟ ಮಾಡಿದ್ದಾರೆ, ಆದರೆ ಸ್ವಲ್ಪ ಎಕ್ಸ್ಟ್ರಾ ಊಟ ಮಾಡಬೇಕಾಗಿತ್ತು, ಎಕ್ಸ್ಟ್ರಾ ಊಟಕ್ಕೆ ಅಲ್ಲಿ ಹೋದ್ರು ಅಂತ ಹೇಳ್ತೀರಂದ್ರೆ ನೀವು ನಿಮ್ಮ ಶಿಸ್ತಿಯಲ್ಲಿದೆ ಅಂತ ನೀವು ಗಮನಿಸಬೇಕು. ಒಂದು ಮೇಡಮ್ ಐ ಜಸ್ಟ್ ಕಂಪ್ಲೀಟ್ ಗಮನಿಸಬೇಕು. ಮತ್ತು ಇನ್ನೊಂದು ಅರುಣ್, ಯಾವಾಗ ಯಡಿಯೂರಪ್ಪನವ್ರನ್ನ ಕೆಳಗಿಳಿಸಿದ್ರು ಅಧಿಕಾರ ಸ್ಥಾನದಿಂದ, ಆ ದಿನದಿಂದಲೇ BJPಯ ಕಾರ್ಯಕರ್ತರ ಲೀಡರ್ಗಳಿಗೆ ಅವರ ಮನಸ್ಸಿನ ಒಳಗಡೆ ಇಲ್ಲಿಯೋ ಒಂದು ಕಡೆ ಇದು ಕರ್ನಾಟಕದಲ್ಲಿ ನಾವಿನ್ನೂ ಬದುಕಿ ಉಳಿಯುವುದಿಲ್ಲ, ನಮಗೆ BJPಯಲ್ಲಿ ಗೆದ್ದು ಬರಲಿಕ್ಕೆ ಅವಕಾಶ ಇಲ್ಲ ಅಂತ ತೀರ್ಮಾನ ಆಗಿಬಿಟ್ಟಿದೆ. ಒಂದಿಬ್ಬರು ಅದರಲ್ಲಿ ಭಾಳ ಅತಂತ್ರರಿದ್ದಾರೆ. ಹಾಗಾಗಿ ನಿಮ್ಮ ಯತ್ನಾಳ್ ಅವರ ಮಾತುಗಳು ಕೇಳಿದರೆ ಸದನದಲ್ಲಿ ಅವನು ಏನೋ ಮಾಡ್ಕೊಂಡು ಆಗಿಬಿಟ್ಟ, ಅವನು ಹಿಂದೆ ಮಾತಾಡ್ಕೊಂಡು ಆಗಿಬಿಟ್ಟ, ಹೈಕಮಾಂಡ್ಗೆ ಚಾಡಿ ಹೇಳಿ ಆಗಿಬಿಟ್ಟ, ನಾನಂತೂ ಸ್ಟ್ರೈಟ್ ಫಾರ್ವರ್ಡು, ನಾನು ಯಾರ ಕಡೆನೂ ಹೋಗೋದಿಲ್ಲ ಅಂತ ಮುಂದೆ ಮಾತಿನ ಮುಂದೆ ಹೇಳುವುದಾದರೆ, ಅಂಥ ಅಶಿಸ್ತನ್ನು ಆ ಪಕ್ಷ ಸಹಿಸುವುದು ಅಂತ ಆದರೆ ಆ ಪಕ್ಷಕ್ಕೆ ಎಲ್ಲಿ ಸಮಾಜ ನನ್ನ ಪ್ರಶ್ನೆಗೆ ಉತ್ತರ ಕೊಡ್ಲಿಲ್ಲ ಸರ್. ಎಲ್ಲಿದೆ? ಅಲ್ಲ, ನನ್ನ ಪ್ರಶ್ನೆಗೆ ಉತ್ತರ ಕೊಡಲಿಲ್ಲ. ನನ್ನ ಪ್ರಶ್ನೆಗೆ ಉತ್ತರ ಕೊಡ್ಲಿಲ್ಲ. ನೀವು ಕೇಳಿದ್ರಿ ನಮ್ಗೆ, ನಿಮ್ಮ ಶಾಸಕರಿಗೆ ನೀವು ಕರೆದು ಮಾತನಾಡದೇ ಇರುವಂತವರು BJPಯಲ್ಲಿರುವಂತ ಶಾಸಕರ ಬಗ್ಗೆ ಪ್ರೀತಿ ಉಕ್ಕಿ ಬರ್ತಾರೆ, ಕಾರಣ ಏನು? ಅರುಣ್, ಈ ಇಬ್ರು ನಾಯಕರು ಯಾರು 3 ಜನ ಇದ್ದಾರಲ್ಲ, ಅವರ ಚರಿತ್ರೆ ನೋಡಿ ಎಲ್ಲಿಂದ ಹೋದವರು ಅವರು. ಸೊ ಆ ಹಳೆ ಬಾಂಧವ್ಯ ಜಾಸ್ತಿ ಆಗ್ತಾ ಇದೆ. ಆಪರೇಷನ್ ಕಮಲದ ಮೂಲಕ ಯಾರು ಹೋಗಿದ್ದಾರೆ ಅವರ ಪಾರ್ಟಿಗೆ, ಇವತ್ತಲ್ಲ ನಾಳೆ ಮತ್ತೆ ಹಿಂದಕ್ಕೆ ಹೋಗ್ಲೇಬೇಕು. ನನ್ನ ಪ್ರಶ್ನೆ ಅದಲ್ಲ, ಅದು ಹೋಗ್ಲೇಬೇಕು. ಓಕೆ, ಅವ್ರು ಹೋಗ್ಲಿ ಸರ್, ಆ ಉಳಿದವರು ಎಲ್ಲರೂ ಹೋಗ್ಲಿ, ನಾನಂತೂ ಭಾವಿಸ್ಕೊಂಡು ಹೋಗ್ಲಿ. ಒಳ್ಳೇದಾಯ್ತು, ಎಲ್ಲರೂ ಸೋತರು, ಓಕೆ ಒಳ್ಳೇದಾಯ್ತು. ಆಪರೇಷನ್ ಕಮಲದ ಮೂಲಕ ಹೋದವರು ಎಲ್ಲರೂ ಸೋತರು. ಈಗ ಒಂದಿಬ್ರು ಇದ್ದಾರಲ್ಲ ಅದರಲ್ಲಿ ಗೆದ್ದವರು, ದೇ ಫೀಲ್ ದಟ್ ದಿಸ್ ಪಾರ್ಟಿ ಇಸ್ ನಾಟ್ ಫಿಟ್ ಫಾರ್ ದೆಮ್ ಅಲ್ವಾ? ಪರ್ಫೆಕ್ಟ್ ಸರ್. ಅವರು ವಾಪಸ್ ಬರಬೇಕು ಅಂತ ನಾವು ಬರಬೇಕು ಅಂತ ಹೇಳೋದಿಲ್ಲ, ಅವರು ಬಿಟ್ಟು ಹೋಗ್ತಾ ಇದ್ದಾರೆ. ಎರಡೆರಡು ಕಡೆ ಡೋಂಟ್ ಜಂಪ್. ಇವ್ರು ನಿನ್ನ ಪ್ರಶ್ನೆಯಿಂದ ಜಂಪ್ ಮಾಡಬೇಡಿ. ನನ್ನ ಪ್ರಶ್ನೆ ಸಿಂಪಲ್. ಈಗಿರುವಂತ ನಿಮ್ಮ ಶಾಸಕರಿಗೆ ನೀವು ಮಾತನಾಡಿಸೋಕೆ ಆಗದೇನೆ ಆ ಶಾಸಕರನ್ನ ಕರೆದು ಮಾತನಾಡಿಸಿ ಪ್ರೀತಿಯನ್ನ ತೋರಿಸುವಂಥದ್ದೇನು? ಹೋದವ್ರನ್ನ ಬಾ ಅಂತ ಕರೆಯೋದು, ಇದ್ದವರನ್ನ ಹೋಗು ಅಂತ ಹೇಳೋದಾ? ಇಲ್ಲ, ಅದು ಹೇಳಲಿಲ್ಲ. ಅವ್ರು ಏನು ಹೇಳಿದ್ರು, ಅವರ ಮನೆಯಲ್ಲಿ ಊಟ ಮಾಡಿದ್ದಾರೆ ಶಾಸಕಾಂಗ ಸಭೆಯಲ್ಲಿ. ಊಟ ಮಾಡಿ ಅವ್ರಿಗೆ ಹೆಚ್ಚುವರಿ ಊಟ ಬೇಕು ಅಂತ ಅನಿಸ್ತಾ ಇದೆ. ಅದು ಹೆಚ್ಚುವರಿ ಊಟಕ್ಕಾಗಿ ಎರಡನೇ ಕಡೆ ಆಡು ಆಟ ಆಡು. ನಿಮ್ಮಲ್ಲಿ ಸ್ಪೆಷಲ್ ಊಟ ಈಗ ನಾವಿಬ್ರು ಒಂದೇ ಪಾರ್ಟಿ ಇವಾಗ, ಆಯ್ತಾ? ಈಗ ಒಂದ್ ನಿಮಿಷ, ಡಿಸೋಜ ಅವ್ರು ಹೇಳಿದ್ರಲ್ಲೇ ನಿಮಗೆ ಉತ್ತರ ಕೊಡ್ತೇನೆ. ಏನು ಅಂತ ಹೇಳಿದ್ರೆ, ಇದೇ ಶಾಸಕರು ಸಮ್ಮಿಶ್ರ ಸರ್ಕಾರ ಇದ್ದಾಗ ಆ ಪಕ್ಷವನ್ನ ನಾವು ಹೇಳಿದ ಕೆಲಸ ನಡೀಲಿಲ್ಲ, ನಮಗೆ ಸ್ಪಂದಿಸ್ಲಿಲ್ಲ ಅನ್ನುವ ಆರೋಪ ಮಾಡಿ ಅಲ್ವಾ ರಾಜೀನಾಮೆ ಕೊಟ್ಟಿದ್ದು? ಅವರು ಬಿಟ್ಟು ಅಷ್ಟು ರಿಸ್ಕ್ ತಗೊಂಡೋಗಿದ್ದು, ಎಷ್ಟು ದಿನ ಕಷ್ಟಪಟ್ಟರು, ಸುಪ್ರೀಂ ಕೋರ್ಟ್ವರೆಗೆ ಫೈಟ್ ಮಾಡಿದ್ರು. ಅವತ್ತು ಯಾಕೆ ಈ ಪ್ರೀತಿ ಮಾತು ಇದೆಲ್ಲ, ಈ ಸ್ಪಂದನೆ ಬರಲಿಲ್ಲ? ನಂಬರ್ 1.
ಬಂದ ಮೇಲೆ ಬಿಜೆಪಿಗೆ ಬಂದು ಈ ಸಿಂಬಲ್ ಅಲ್ಲಿ ನಿಂತು ಲಕ್ಷಾಂತರ ಕಾರ್ಯಕರ್ತರು ಕೆಲಸ ಮಾಡಿ ಅವರ ನಮ್ಮ ಸಹೋದರರು ಅವರು. ನಾವು ನನಗೆ ಗೊತ್ತಿದೆ ಈಗ ನಿಮಗೆ ಸಂಖ್ಯೆ ಅವಶ್ಯಕತೆ ಇಲ್ಲ, ಆದ್ರೆ ನಮ್ಮ ಮನೆಯನ್ನ ಒಡಿಬೇಕು, ನಮ್ಮ ದೋಣಿನಲ್ಲಿ ಬಿರುಕು ತರಬೇಕು, ಅದಾಗೋದಿಲ್ಲ. ಅದಾಗೋದಿಲ್ಲ. ಬೇಡ, ಒಂದ್ ನಿಮಿಷ. ನಮ್ಗೆ ಬೇಕಾಗಿಲ್ಲ. ನಿಮ್ಮ ಸಹೋದರರು ನಿಮ್ಮಲ್ಲೇ ಇರ್ಲಿ, ನಮ್ಗೆ ಕೊಡ್ಬೇಡಿ. ಒಂದ್ ಸೆಕೆಂಡ್ ಮೇಡಮ್ ಪ್ಲೀಸ್, ಒಂದ್ ನಿಮಿಷ. ದೇವರಾಜ್ ಸರ್, ಮೇಡಮ್ ಹೇಳೋದು ಹೆಂಗಾಯ್ತು ಅಂದ್ರೆ, ಮೇಡಮ್ ಹೆಂಗ್ ಹೇಳ್ತಾ ಇದಾರೆ ಅಂದ್ರೆ, ದೋಣಿಯಲ್ಲೆಲ್ಲ ಚೆನ್ನಾಗಿದೆ, ನಮ್ ದೋಣಿಯನ್ನ ಒಡೆಯಕ್ ನೋಡ್ತಿದಾರೆ ಅಂತ ಹೇಳ್ತಿದ್ದಾರೆ. ದೋಣಿಯಲ್ಲಿ ಹೋಲ್ ಬಿದ್ದಿದೆ ಸರ್, ಈಗ ಹೋಲ್ ನೀರು ಬರ್ತಾ ಇದೆ. ಸರ್ ಈಗ ಎರಡನ್ನೂ ನೋಡಿ, ಇವಾಗ ಬಿಜೆಪಿನೂ ನೋಡೋಣ, ಕಾಂಗ್ರೆಸ್ ನೋಡೋಣ, JDS ಸಹ ನೋಡಿ. ನೀವು ಖಂಡಿತವಾಗಿ ಇವತ್ತು ಕಾಂಗ್ರೆಸ್ ಅಲ್ಲಿ ಎಲ್ಲವೂ ಸರಿಯಾಗಿದೆಯಾ? 36 ಜನ ಶಾಸಕರು ನಮ್ಮನ್ನು ಯಾರೂ ಕೇಳ್ತಾ ಇಲ್ಲ. ಯಾವ ಸಚಿವರು ಸಹ ನನ್ನ ಹವಾಲ್ಗಳನ್ನ, ನನ್ನ ದುಃಖ ದುಮ್ಮಾನಗಳನ್ನ ಕೇಳಕ್ಕೆ ಒಬ್ರು ದಿಕ್ಕಿದ್ದಿಲ್ಲ ಅಂತ ಅಂದ್ಬಿಟ್ಟು ರೈಟಿಂಗಲ್ಲಿ ಪತ್ರ ಕೊಟ್ಟರು. ಅದು ನಕಲಿ ಅಂತ ಹೇಳಿದ್ರು, ಇಲ್ಲಿವರೆಗೂ ಒರಿಜಿನಲ್ ತೋರ್ಸೋಕ್ಕಾಗಿಲ್ಲ ಕಾಂಗ್ರೆಸ್ ಅವ್ರ ಕೈಲಿ. ಆ ಪರಿಸ್ಥಿತಿನಲ್ಲಿದ್ದಾರೆ. ಮಾನ್ಯ ಹರಿಪ್ರಸಾದ್ ಅವರು ಮಾನ್ಯ ಮುಖ್ಯಮಂತ್ರಿಗಳ ಬಗ್ಗೆ ಯಾವ್ಯಾವ ಮಾತುಗಳನ್ನು ಆಡಿ ಇವತ್ತಿನ ದಿವಸ ರಾಜ್ಯದಲ್ಲಿ ಒಂದು ಪ್ರಹಸನವನ್ನು ಸೃಷ್ಟಿ ಮಾಡಿದ್ರು. ಇವಾಗ ಎಲ್ಲವೂ ಸರಿಯಾಗಿದೆಯಾ? ಆದ್ರೆ ಒಂದು ಇವತ್ತಿನ ದಿವಸ ಡಿಸೋಜ್ ಅವರು ಬಿಜೆಪಿ ಅವ್ರ ಮನೆಗೆ ಬಂದ್ಬಿಟ್ಟು ಊಟ ಸರ್, ಈಗ ಅದನ್ನೇ ಹೇಳಿ ಕೊಟ್ಟಿದ್ದೀನಿ. ಈಗ ಅದನ್ನೇ ಹೇಳಿ ಈಗ ಮಾನ್ಯ ಡಿಸೋಜ್ ಅವರು ಮಾನ್ಯ ಡಿಸೋಜ್ ಅವರು ಹೇಳಿದ್ರು ಹೆಚ್ಚುವರಿ ಊಟಕ್ಕೋಸ್ಕರ ಹೋದ್ರು ಅಂತ ಹೇಳಿ. ಕಾಂಗ್ರೆಸ್ ಅಲ್ಲಿ ಇದ್ದಾಗ ಬಿಜೆಪಿಗೆ ಹೆಚ್ಚುವರಿ ಊಟಕ್ಕೆ ಹೋಗಿದ್ರು ಅಂತ ಒಪ್ಕೊಂಡಂಗೆ ಆಯ್ತು ಅಲ್ಲಿಗೆ. ಹೆಚ್ಚುವರಿ ಊಟಕ್ಕೆ ಹೋಗಿದ್ರು ಅಂತ ಕಳ್ಸಿಕೊಟ್ರು ಅಂತ ಆಯ್ತು ಅಲ್ಲಿಗೆ. ಹೆಚ್ಚುವರಿ ಊಟಕ್ಕೆ ನೀವು ಕಳ್ಸಿಕೊಟ್ರಿ. ಈಗ ಒಂದು ಡಿಸೋದವ್ರಿಗೆ ನಾವು ಬೇಕಾದ್ರೆ ಒಂದು ಸಲ ಪಕ್ಷವನ್ನು ಒಂದು ಗಳಿಗೆ ಯಾರು ಬರೆಯೋಣ. ಈ ರೀತಿಯ ಅನೈತಿಕ ನಡೆಗೆ ನೀವು ಬೆನ್ ತಟ್ಟೋದು ಇದೆಯಲ್ಲ, ಎಷ್ಟು ಮಟ್ಟಿಗೆ ಸರಿ? ಮಾನ್ಯ ರಾಜೀವ್ ಗಾಂಧಿ ಅವರಿಗೆ ಅವಮಾನ ಮಾಡ್ದಂಗಲ್ವಾ ಇದು? ಅಲ್ಲ, ಆಂಟಿ ಡಿಫೆಕ್ಷನ್ ಬಿಲ್ ತಂದಂತ ಮಾನ್ಯ ರಾಜೀವ್ ಗಾಂಧಿ ಅವರಿಗೆ ನೀವೇ ಅವಮಾನ ಮಾಡ್ದಂಗಲ್ವಾ? ಹೇಳಿ ನೋಡ. ಅಲ್ಲ ದಯವಿಟ್ಟು ಒಂದು ನಿಮಿಷ. ಅಲ್ಲ ಅವ್ರ ಆಶಯ ಏನಿತ್ತು? ಅಲ್ಲಿ ತರ್ತೀನಿ, ಅಲ್ಲಿಗೂ ಬರ್ತೀನಿ. ಅಲ್ಲ ಮಾನ್ಯ ರಾಜೀವ್ ಗಾಂಧಿ ಅವರ ಆಶಯ ಏನಿತ್ತು? ಏನು 5 ವರ್ಷದ ಮಟ್ಟಿಗೆ ಯಾರು ಆಯ್ಕೆ ಆಯ್ತಾರೋ ಆ ಪಕ್ಷದ ಸಿದ್ಧಾಂತಗಳಿಗೆ ಕನಿಷ್ಠ ಹೊಂದ್ಕೊಂಡಿರ್ಬೇಕು ಅಂತಕ್ಕಂಥ ಆಶಯ ಅವ್ರದಿತ್ತು. ಜೊತೆಗೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಶುಚಿಗೊಳಿಸಬೇಕು, ಶುದ್ಧಗೊಳಿಸಬೇಕು ಅನ್ನೋಗಿದ್ರೆ ಇಂತಹ ಅಪ್ರಾಮಾಣಿಕರನ್ನ, ಇಂತಹ ನಿಷ್ಠೆ ಇಲ್ಲದೆ ಇರ್ತಕ್ಕಂಥ ಜನನ ದೂರ ಇಡಬೇಕು ಅಂತ ಕಾಯ್ದೆ ತಂದ್ರು. ಅಂತಹ ನಾಯಕರನ್ನ ನೀವು ಕಾಂಗ್ರೆಸ್ನವರೇ ಅಪಮಾನಿಸ್ತಿದ್ರಲ್ಲ, ಯಾವ ಸಂದೇಶ ಕೊಡಬೇಕು ಅಂತ ಕಾಂಗ್ರೆಸ್ನವರು ಎಂದೂ ಮಾಡಿಲ್ಲ. ನೀವೇ ಮಾಡಿರೋದು. ಈಗ ಹೆಚ್ಚುವರಿ ಊಟ ಕರಿತಿದ್ರಲ್ಲ ನೀವು. ಅಲ್ಲಿ ಊಟ ಇದೆ, ನೀವು ಹೆಚ್ಚುವರಿ ತೋರಿಸ್ತೀರಾ? ಹೆಚ್ಚುವರಿ ಊಟ ಆಸೆ ಆಗಿ ತೋರಿಸ್ತೀರಾ? ಹೆಚ್ಚುವರಿ ಊಟದ ಆಸೆ ಆಗಿ ತೋರಿಸ್ತೀರಾ? ಡಿಸೋಜ್ ಅವ್ರೆ ಅದಲ್ಲ, ಕುಮಾರಸ್ವಾಮಿ ಅವರನ್ನ ಹೆಚ್ಚುವರಿ ಊಟ ಆಸೆ ತೋರಿಸೋದು ತಪ್ಪು ಅಂತ ರಾಜೀವ್ ಗಾಂಧಿ ಅವರು ಹೇಳಿದ್ರು. ಹೆಚ್ಚುವರಿ ಊಟದ ಆಸೆ ತೋರಿಸೋದು, ಹೆಚ್ಚುವರಿ ಊಟದ ಆಸೆ ತೋರಿಸೋದು ತಪ್ಪು ಅಂತ ಮಾನ್ಯ ರಾಜೀವ್ ಗಾಂಧಿ ಅವರು ಹೇಳಿದ್ರು. ದೇವರಾಜ್ ಸರ್, ಬಹಳ ರಾಜೀವ್ ಗಾಂಧಿ ಅವರ ಐಡೆಂಟಿಫಿಕೇಶನ್ ಲಾ ಬಗ್ಗೆ ಬಹಳ ಪ್ರೀತಿ ಬಂದಿದೆಯಲ್ಲೋ? ಇಲ್ಲ ಸರ್, ಕುಮಾರಸ್ವಾಮಿ ಅವರು ರೀತಿ ಮಾಡ್ಲೇ ಇಲ್ವಾ? ಬಸ್ ಹತ್ಕೊಂಡು ಹೋದಂತ ಸಂದರ್ಭದಲ್ಲಿ ರಾಜೀವ್ ಗಾಂಧಿ ಅವರ ಬಿಲ್ ನಿಮ್ಗೆ ನೆನಪಾಗ್ಲೇ ಇಲ್ವಾ? ಸರ್, ಬಿಜೆಪಿ ಅವರು ಆಪರೇಷನ್ ಮಾಡ್ಬೇಕಾದ್ರೆ ನೆನಪಾಗ್ಲೇ ಇಲ್ವಾ? ಸರ್ ಖಂಡಿತವಾಗಿ. ವೆರಿ ಇಂಟ್ರೆಸ್ಟಿಂಗ್. ಈಗ ನಿಮ್ಮ ನಿಮ್ಮ ಪಕ್ಷದಲ್ಲಿರೋರು ಜಂಪ್ ಮಾಡಿ ಕಾಂಗ್ರೆಸ್ ಕಡೆ ಹೋಗ್ಬಿಟ್ಟಿದ್ದಾರೆ, ನಿಮಗೂ ಆತಂಕ ಶುರು ಆಗ್ಬಿಟ್ಟಿದೆ. ಈಗ ಇವ್ರು ಜಂಪ್ ಮಾಡಿ ಆ ಕಡೆಗೆ ಹೋಗ್ತಾ ಇದಾರೆ ಅನ್ನೋದು ಆತಂಕ ಶುರು ಆಗ್ಬಿಟ್ಟಿದೆ. ಈಗ ರಾಜೀವ್ ಗಾಂಧಿ ಅವರ ಬಗ್ಗೆ ಸರ್, ನಾನು ಇದೇ ಒಂದು ಪ್ಯಾನಲ್ ಡಿಸ್ಕಷನ್ ಹಲವಾರು ಸಲ ಇಬ್ರು ಮಹಾನ್ ನಾಯಕರನ್ನ ನೆನ್ಸ್ಕೊಂತೀನಿ ಆಂಟಿ ಡಿಫೆಕ್ಷನ್ ಬಗ್ಗೆ. ಒಂದು ಮಾನ್ಯ ರಾಜೀವ್ ಗಾಂಧಿ ಅವರು, ಮಾನ್ಯ ವಾಜಪೇಯಿ ಅವರು. ಇವರಿಬ್ಬರನ್ನ ಖಂಡಿತವಾಗಿ ಈ ವಿಷಯದಲ್ಲಿ ನಾನು ಬಹಳಷ್ಟು ಗೌರವಿಸ್ತೀನಿ. ಅಲ್ಲ, ಅದನ್ನ ಹೇಳ್ತಾ ಇರೋದು. ಹೆಚ್ಚುವರಿ ಊಟದಲ್ಲಿ ಆಲಸ್ಯನ ತೋರಿಸ್ತಾರಲ್ಲ, ಅದು ಅಕ್ರಮ ಅಂತ ಹೇಳ್ತಿರ್ತಕ್ಕಂಥದ್ದು. ಲಾಲಸೆನ ತೋರಿಸ್ತಕ್ಕಂಥದ್ದು ಅಕ್ರಮ ಇಲ್ಲ. ಅವರ ನಡೆಗೆ ಒಂದು ವಿರಾಮ ತಗೊಳ್ಳಿ.